ಗಾಡಕ್ಕೆ ಅವಳು ಯಾರೋ ಬೆಟ್ಟದಿಂದ ತಳ್ಳಿರೋದು. ಅಮಾಸೆ ಹುಣ್ಣಿಮೆ ಟೈಮಲ್ಲಿ ಹೆಂಗೆಂಗೋ ಆಡ್ತಾಳೆ ಅಂತ ಹೇಳು ಅವ್ರ ಅಮ್ಮ ಹೇಳ್ತಾ ಇದಾರೆ. ಅತೃಪ್ತ ಆತ್ಮಗೆ ತೃಪ್ತಿ ಆಗ್ತಾ ಇತ್ತಂತೆ ಗೈಸ್. ಸಾಕು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಜ್ಜು ಪಾಪು ಯೂಟ್ಯೂಬ್ ಚಾನಲ್. ಮಧ್ಯದಲ್ಲಿ ಕಲ್ಡಿ ಅಲ್ಲಾಡ್ಸೋದು ಅಂದ್ರೆ ಇದೆ ಗೈಸ್. ಏನೋ ಒಂಥರ ಚಂದ ಜೊತೆಯಲ್ಲಿ ನಾವು ಕಳೆಯೋ ಕ್ಷಣ. ನಾನು ವೆಲ್ಕಮ್ ಹೇಳ್ತಾ ಇದ್ದೀರಿ ತಾನೆ, ನೋಡಿ ವೆಲ್ಕಮ್ ಹೇಳ್ಬಿಡೋದು ಓಡ್ಬಿಡೋದು ಗೈಸ್, ಅಷ್ಟೇ ಗೈಸ್. ಇವತ್ತು ನಾವು ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದೀವಿ. ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಹುಡುಗಂದು. ಸೊ ಇವಾಗ ರಿಸೆಪ್ಷನ್ ಮಾಡ್ಕೊತಾ ಇದ್ದಾನೆ. ನಮಗೆ ಗೊತ್ತಿರೋ ಅಂತ ತುಂಬಾ ಹತ್ರ ಇರೋವಂಥ ಹುಡುಗ. ಸೊ ನಮ್ಮ ಫಂಕ್ಷನ್ಗೆಲ್ಲ ಬಂದಿದ್ದಾನೆ, ನಮ್ಮನೆಗೆಲ್ಲ ಬಂದಿದ್ದಾನೆ. ಸೊ ಫ್ರೆಂಡ್. ಸೊ ಹೋಗ್ತಾ ಇದೀವಿ. ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ, ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳ ಅಷ್ಟೇ. ಚೆನ್ನಾಗಿ ರೆಡಿ ಆಗಿದ್ದಾಳೋ ಇಲ್ವೋ ಅಂತ ನೀವು ಕಮೆಂಟ್ ಮಾಡಬೇಕು. ಚೆನ್ನಾಗೇ ರೆಡಿ ಆಗಿದ್ದೀನಿ ಗೈಸ್. ನನಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ರೆಡಿ ಆಗಿದ್ದೀನ ಇಲ್ವೋ ಅಂತ ನೀವು ಕಮೆಂಟ್. ನನಗೆ ಗೈಸ್ ನಾನು ಚೆನ್ನಾಗಿ ರೆಡಿ ಆಗಿ ನನಗೆ ಆತ್ಮತೃಪ್ತಿ ಆದ್ರೆ ನನ್ಗೆ ಅಷ್ಟೇ ಸಾಕು. ಇನ್ಯಾರ ಕಮೆಂಟ್ ಹೆಂಗೆ ಆತ್ಮತೃಪ್ತಿ ಆಗ್ಬಿಡುತ್ತೆ. ಇನ್ನ ಯಾರ ಕಮೆಂಟಿಗೂ ನಾನು ಕ್ಯಾರೆ ಅನ್ನಲ್ಲ ಗೈಸ್. ಅನ್ಬಿಡೋದು. ಬನ್ನಿ ಗೈಸ್ ಹೋಗೋಣ, ಬನ್ನಿ ಹೋಗೋಣ. ಈಗ ಹೆಂಗ್ ಆಡ್ತಾರೆ ಗೈಸ್ ಇವನು. ಯಪ್ಪ ದೇವ್ರೆ, ಈ ಹುಡುಗನ್ನ ಮಾರ್ಬಿಡೋಣ ಅನ್ಕೊಂಡಿದೀನಿ. ಯಾರ ಬೇಕಿದ್ರೆ ಹೇಳಿ ತಗೋತೀರಾ ಅಂತ. ಫ್ರೀಯಾಗಿ ಅಂದ್ರೆ ರೆಡಿ. ಏನ್ ಫ್ರೀಯಾಗಿ? ಕಾಸು ಕೊಟ್ಟು ತಗೋತಾರೆ ನನ್ನನ್ನ. ಎಷ್ಟು ಗೈಸ್ ಕಮೆಂಟ್ ಮಾಡಿ. ನನ್ನನ್ನು ಯಾರಾದ್ರೂ ದತ್ತು ತಗೋಬೇಕು ಅಂತ ಇಷ್ಟ ಇದ್ರೆ ಕಮೆಂಟ್ ಮಾಡಿ ಪ್ಲೀಸ್. ಕಮೆಂಟ್ ಮಾಡಿ, ಜಾಸ್ತಿ ಕಮೆಂಟ್ ಮಾಡಿ. ನಿಜ, ಜಾಸ್ತಿ ಕಮೆಂಟ್ ಮಾಡಿದ್ರೆ ಅಟ್ಲೀಸ್ಟ್ ನಾನು ರೆಡಿ ಇರ್ತೀನಿ. ಅಲ್ಲ, ಇವನ್ ರಿಕ್ವೈರ್ಮೆಂಟ್ಸ್ ಏನ್ ಗೊತ್ತಾ? ನಾನು ಏನ್ ರಿಕ್ವೈರ್ಮೆಂಟ್ಸ್ ಏನಿಲ್ಲ, ನಾನೇನ್ ಹೇಳಿಲ್ಲ. ಆಸ್ತಿ ಇರ್ಬೇಕು, ನಿನ್ ಕಾಟ ತಪ್ಪಿದ್ರೆ ಸಾಕು. ಟೈಮ್ ಎಷ್ಟಾಯ್ತು ಗೊತ್ತಾ? 2:30 ಆಯ್ತಾ? 2:45 ಆಲ್ರೆಡಿ ಆಗೇ ಹೋಗಿದೆ. ಎಲ್ಲೋದ್ರೂ ಹಿಂಗೆ ಲೇಟ್ ಗೈಸ್. ಇವನು ಎಲ್ಲೋದ್ರೂ ಲೇಟ್. ಏನ್ ಗೊತ್ತಾ, ಮುಹೂರ್ತಕ್ಕೆಲ್ಲಾದ್ರೂ ಬಂದಿದ್ರೆ ಯಾಕಂದ್ರೆ ಏನು ಜಾಸ್ತಿ ಟಚ್ ಆಗಲ್ಲ. ದೂರ ನೀಟಾಗಿ ಅಲೈನ್ಮೆಂಟ್ ಮಾಡ್ಬೇಕು. ಅಲ್ಲ ಲಾಕ್ ತಗೋ ಅಂತ ಅನ್ಬಿಟ್ರಿ. ಯಾವ್ದೋ ದೊಡ್ಡಲ್ಲೇ ಚಿಕ್ಕಲ್ಲೇ ಅಂತ ಹೇಳ್ತಿಲ್ಲ. ನಾ ಏನೋ ಹೇಳ್ತಾಳೆ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ವಿಷಯನ ನಾನು ಹೇಳೋದು. ಸೊ ಅದಕ್ಕೆ ತಗೋ. ಆಯ್ತು, ಇವತ್ತ ಮದುವೆ ಊಟ ನೋಡಿ. ಏನ್ ಗೊತ್ತಾ, ವೆರೈಟಿ ಪಾಯಸ, ಇದು ಪನ್ನೀರ್ ಗ್ರೇವಿ, ಪೂರಿ, ಕಡಲೆ ಬೀಜ, ಇದೇನೋ ಗೊತ್ತಿಲ್ಲ, ಪಲ್ಯ. ನೋಡಿ ಒಂದೊಂದೇ ಐಟಮ್ ಹಂಗೆ ಹೋಗ್ತಾ ಇದೆ. ಅದೇ ಏನ್ ಗೊತ್ತಾ, ಎಲ್ಲ ರೇಗಿಸ್ಬೋದಾಯ್ತಾ, ಬಟ್ ನಂಗೆ ಒಂದಕ್ಕೊಂದು ಊಟ ಟಚ್ ಆದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಎಲ್ಲ ನೀಟಾಗಿ ಸಪ್ರೇಟ್ ಆಗಿರ್ಬೇಕು. ಅದಕ್ಕೆ ಖುಷಿ ಆಗಿದ್ದು. ನಾನಂತೂ ಮದ್ವೆ ಊಟಕ್ಕೆ ಬಂದ್ರೆ ಊಟಕ್ಕಂತಾನೆ ಬರ್ತೀನಿ. ಮದ್ವೆಗೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ. ನೀವೆಲ್ಲ ಹಿಂಗೆ ಕಮೆಂಟ್ ಮಾಡಿ. ಇವಳು ತಿನ್ನಕ್ಕೆ ಹುಟ್ಟಿರೋದು ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಲ್ಲ. ಊಟ ಮಾತ್ರ ಟೇಸ್ಟಿ ಆಗಿದೆ. ಹೆಂಗಿದೆ? ಚೆನ್ನಾಗಿದೆ. ಇವಳಿಗೆ ನಿನ್ನೆ ನೈಟ್ ಕನಸು ಬಿದ್ದಿತ್ತಂತೆ ಈ ತರ ಊಟ ಮಾಡ್ತಾ ಇರೋದು. ನೋಡಿದ್ರೆ ಇವಾಗ ಊಟ ಅತೃಪ್ತ ಆತ್ಮಗೆ ತೃಪ್ತಿ ಆಗ್ತಾ ಇತ್ತಂತೆ ಗೈಸ್. ಆಮೇಲೆ ಊಟ ಮಾಡ್ಬೇಕಾದ್ರೆ ಈ ಸೈಡ್ಸ್ ಇದೆಯಲ್ಲ, ಈ ಪಲ್ಯಗಳು ಯಾವ್ದು ಮುಟ್ಬಾರ್ದಂತೆ. ಮೇನ್ ಕೋರ್ಸ್ ಮಾತ್ರ ತಿನ್ಬೇಕಂತೆ. ಅನ್ನ ಸಾಂಬಾರ್ ಜೊತೆ ಈ ಪಲ್ಯಗಳು ತಿನ್ಬೇಕಂತೆ. ಯಾಕೆ ಅಂತ ಅಂದ್ರೆ ಈ ಮೇನ್ ಕೋರ್ಸ್ ಜಾಗ ಇರೋದು ನೆಕ್ಸ್ಟ್ ಐಟಮ್ಗೆ. ಅದಕ್ಕೆ ಬೇಗ ಖಾಲಿ ಮಾಡ್ಬಿಡೋದು. ಕೆಟ್ಟದ್ದನ್ನ ತಿನ್ನಲ್ಲ, ಕೆಟ್ಟದನ್ನ ಶೇರ್ ನೋಡಿ. ಗೋಬಿ ನಾನು ತಿನ್ನಲ್ಲ, ಅದಕ್ಕೆ ನಂಗೆ ಹಾಕೊಂಡವಳೆ. ಪರವಾಗಿಲ್ಲ, ಈ ತರ ಐಟಮ್ ವೇಸ್ಟ್ ಆದ್ರೂ ಯಾವ್ದಾದ್ರು ಪ್ರಾಣಿನೋ ಕ್ರಿಮಿ ಕೀಟ ಯಾವ್ದೋ ಒಂದು ತಿನ್ಕೊಂಡು ಇದ್ ಮಾಡ್ಬೋದು. ಮಾತಾಡ್ಸಿದ್ರು ಊಟ ಕೇಟ್ರಿಂಗ್ ಟೈಮಲ್ಲಿ. ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ. ನನ್ನ ಎಲೆಯಲ್ಲಿ ಇರೋದನ್ನ ಎತ್ತಿ ಹಾಕೊಂಡ್ಬಿಟ್ಟು ಗೈಸ್, ಸೀರಿಯಸ್. ಈ ಕಡೆ ಒಂದು ಚಿಕ್ಕ ಮಗು, ಈ ಕಡೆ ಒಂದು ಚಿಕ್ಕ ಮಗು ತಿಂತಾನೆ ಇದೆ ಅವಾಗಿಂದ. ಇನ್ನ ನೋಡಿ ಯಾರು ಇಲ್ಲ. ನಂದು ಪ್ಲೇಟ್ ಎಲ್ಲ ಫುಲ್ ಖಾಲಿ ಇದೆ. ಇವಳು ಇನ್ನ ತಿಂತಾನೆ ಅವಳೆ ಅವಾಗಿಂದ ತಿಂತಾನೆ ಅವಳೆ. 4ನೇ ಸಲ ಅನ್ನ ಹಾಕ್ಸ್ಕೊಂಡಿದ್ದು. ಗೈಸ್ ಅಂತ ಹೇಳಿದ್ದು ಜೋಕ್ಸ್ ಕಾಮಿಡಿ. ಊಟ ಆಯ್ತು, ಇವಾಗ ಕೈ ಒರೆಸ್ಬೇಕು. ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ಬುದ್ಧಿವಂತ ಆಗ್ಬಿಡ್ಲು. ನಾನು ಇವಾಗ ಇಲ್ಲಿ ಹಂಗ ಎತ್ಕೊಂಡು ಪಕ್ಕ ಒರೆಸ್ತಾ ಇದ್ದೆ.
ಅದೇನೋ ಒಂಥರ ನಮಗೆ ಸ್ಯಾಟಿಸ್ಫ್ಯಾಕ್ಷನು ಆ ಥರ ಒರೆಸ್ಕೊಂಡ್ರೆ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಗೈಸ್ ಚೆನ್ನಾಗಿತ್ತು ಗೈಸ್ ಊಟ ಚೆನ್ನಾಗಿತ್ತು, ಮೈಲ್ಡಾಗಿ ಚೆನ್ನಾಗಿತ್ತು. ಇನ್ನೂ ತಿಂತಾ ಇದ್ದ ಇವನು ಎದ್ಬಿಟ್ಟ, ಪಕ್ಕದಲ್ಲಿರೋ ಹುಡುಗನು ಎದ್ಬಿಟ್ಟ, ಅದಕ್ಕೆ ಎದ್ ಬಂದೆ ನಾನು. ಇನ್ನೂ ತಿಂತಾ ಇದ್ದಲ್ಲ, ಅಲ್ಲ ಎಲ್ಲೆಲ್ಲಿರೋದು ಖಾಲಿ ಮಾಡ್ತಾ ಇದ್ದೆ. ಇನ್ನೊಂದ್ಸಲ ಹೋಗೋಣ ಬಾ. ಬೇಡ, ಹೊಸ್ದಾಗ ಹಾಕ್ತಾರೆ, ಇರೋ ಎಲೆ ಮೇಲೆ ಖಾಲಿನೇ ಮಾಡಿಲ್ಲ, ಅಲ್ಲಿ ವಾಪಸ್ ಬಂದಿದ್ದು. ಸೊ ಇವಾಗ ಮುಗೀತು, ಇಷ್ಟೇ ಸಿಂಪಲ್ ಇದು. ಬರೋದು ಫೋಟೋ ಇವಾಗ ಸೀದಾ ಊಟ ಮಾಡೋದು, ಇವಾಗ ಸೀದಾ ಮನೆಗೆ ಹೋಗ್ತೀವಿ. ಈ ಗಾಡಿ ತಳ್ಳಕ್ಕೂ ಆಯ್ತಾ ಇಲ್ಲ ಗೈಸ್. ಅವ್ನಿಗೆ ಹೇಳ್ತಾ ಇದ್ದೀನಿ, ಬಾ ಈ ಕಡೆ, ನಾನು ಒಂದ್ ಸ್ವಲ್ಪ ತಕ್ಕೊಡ್ತೀನಿ ಗಾಡಿ ಸೈಡ್ಗೆ ಓಡಿಸುವಂತೆ ಅಂತ. ಆಯ್ತಾ ಇಲ್ಲ, ಏನಿಲ್ಲ, ನನಗೂ ಕೊಡ್ತಾ ಇಲ್ಲ. ಅಯ್ಯೋ ದೇವ್ರೆ. ನೋ ಕಮೆಂಟ್ಸ್. ಮನಿ ಹೊರಡ, ಈಗ ಏನ್ ಮಾಡಕ್ಕಾಗಲ್ಲ, ಗಂಡಸ್ರು ಮಾತು ಕೇಳಲ್ವಂತೆ. ಇನ್ನು ಬಂದ್ವಿ, ಡ್ರೆಸ್ ಚೇಂಜ್ ಮಾಡ್ದ, ಆಗ್ಲೇ ಜಪ ಸ್ಟಾರ್ಟ್ ಆಯ್ತು ಗೈಸ್, ಜಿಮ್ಮಿಗೆ ಹೋಗ್ಬೇಕು ಅಂತ. ನೆನ್ನೆ ಎಷ್ಟೊತ್ತಿಗೆ ಹೋಗಿದ್ದು ಕಂದ, ಹೇಳು ಕಂದ. ಫೋನ್ ಮಾಡಿದ ನನ್ನ ಮಗಳು ಎದ್ದೋಳು ಅಂತ ಕೇಳೋದು. ನಾನು ಎಷ್ಟೊತ್ಗಾರ ಹೋಯ್ತೀನಿ, ನಾನು ಏನಾರ ಮಾಡ್ತೀನಿ. ಯಾಕೆ ಬೆಳಗ್ಗೆ ಇಂದನೇ ಜಪ ಮಾಡ್ತೀಯ? ನನ್ನ ಇಷ್ಟ, ನನ್ ಕಿವಿ ಕೇಳಿಸ್ಬಾರ್ದು. ನನ್ನ ಇಷ್ಟ. ಐ ಲವ್ ಜಿಮ್, ನನ್ನ ಇಷ್ಟ. ಹೋಗಲ್ಲಿರು, ನನಗೆ ಫೋನ್ ಮಾಡ್ತೀಯ ಮತ್ತೆ ಜಿಮ್ ಇನ್ನು ಬರ್ಲ ಹೇಗೆ? 4 ಅವರ್ ಇರ್ತೀಯ ಅಲ್ಲಿ. ನಾನು ಫೋನ್ ಮಾಡಿದ್ದೀನ? ಮಾಡಿದ್ಯಾ ತಾನೇ ನನ್ ಕೇಳೋದು. ಮಾಡಿದ್ಯಾ? ಅಯ್ಯೋ ಫೋನ್ ಎತ್ತುತ್ತಾ ಇಲ್ಲ, ಏನೋ ಹೋಯ್ತೋ ಏನೋ ಎಲ್ಲನೋ ಬಿದ್ಗಿದ್ನ ಅಂತ ಫೋನ್ ಮಾಡ್ತೀನಪ್ಪ ಅಷ್ಟೇ. ಇವಾಗ ಡ್ಯಾಶ್ ಬಿಡ್ಕೊಂಬ. ನೋಡಿ ಗೈಸ್ ಹಿಂಗೆಲ್ಲ ಮಾತಾಡ್ತಾರೆ ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ, ಬಾಯ್ ಮುಚ್ಕೊಂಡು ಅನ್ರೆಸ್ಪೆಕ್ಟ್ ಫುಲ್ಲು. ನೀವ್ ಹಿಂಗ ಆಡೋದಕ್ಕೆ ಅವಳು ಯಾರೋ ಬೆಟ್ಟದಿಂದ ತಳ್ಳಿರೋದು. ಮೊನ್ನೆ ಇದು ತುಮಕೂರು ರೋಡಲ್ಲಿ ಯಾವ್ದೋ ಬಾಂಬ್ ಹಾಕ್ಬಿಟ್ಟು ಡುಂಬಿಸ್ಬಿಟ್ಟು ನೋಡು ಗ್ಯಾಪೇ ಇಲ್ಲ. ಸತ್ತಿಲ್ಲ, ಹುಡುಗನೇ ಸತ್ತೋಗನೆ. ಅವನೇರೋ ಸೈಕೋ, ಅವನೇ ಬಂಬಕಡ್, ಅವನೇ ಸತ್ತೋಗನೆ. ಗ್ಯಾಪೇ ಇಲ್ಲ, ಹಿಂದಿಂದೆ ಒಂದಲ್ಲ ಒಂದು ನ್ಯೂಸ್ ಬರ್ತಾನೆ ಐತೆ. ಅವ್ರು ಸಾಯ್ಸೋರು, ಇವ್ರು ಸಾಯ್ಸೋರು, ಹಂಗ್ ಸಾಯ್ಸೋರು, ಹಿಂಗ್ ಸಾಯ್ಸೋರು ಅಂತ. ಸಚ್ಚಿ ಇದೆಲ್ಲ ಕೇಳಿದ್ರೆ ಏನನ್ಸುತ್ತೆ ಸಚ್ಚು? ಬಾಯಿ ಸಚ್ಚು ಒಳಗಡೆ ಒಂದ್ ಸ್ವಲ್ಪ. ಇಲ್ಲ ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಕರೆಕ್ಟ್ ಆಗಿರೋರ್ನ ಮದ್ವೆ ಆಗೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೋಡಕ್ ಹೆಂಗಿದ್ರು ಪರವಾಗಿಲ್ಲ, ಈ ತರ ಸುಮಾರಾಗಿದ್ರು ಪರವಾಗಿಲ್ಲ ಗೈಸ್, ಕರೆಕ್ಟ್ ಆಗಿರೋರ್ನ ಮದ್ವೆ ಆಗ್ಬೇಕು. ಅರ್ಥ ಆಯ್ತಾ ಗೈಸ್? ನೀವೇ ಕಮೆಂಟ್ ಮಾಡಿ ಗೈಸ್, ಯಾರು ಚೆನ್ನಾಗಿದ್ದಾರೆ ನಾವಿಬ್ಬರಲ್ಲಿ. ಗೈಸ್ ಇವಾಗ ಅರ್ಜೆಂಟ್ ಆಗಿ ಎಲ್ಲಿಗೆ ಹೋಗ್ಬೇಕು ಅಂತಂದ್ರೆ, ನನ್ನ ಮಗಳಿಗೆ ಪೋಲಿಯೋ ಹಾಕ್ಸಕ್ ಹೋಗ್ಬೇಕು. ಇವತ್ತು ಪೋಲಿಯೋ ಡೇ ಆಯ್ತಾ, ಯಾರು ಮಿಸ್ ಮಾಡಬೇಡಿ. 5 ವರ್ಷ ಒಳಗಿರೋ ಅಂಥ ಮಕ್ಕಳಿಗೆ ಹಾಕಿಸ್ಲೇಬೇಕು. ಸೊ ಇವಾಗ ಹೋಗ್ತಾ ಇದ್ವಿ. ಅವಳು ಇಷ್ಟೊತ್ತವರೆಗೂ ಮಲಗಿದ್ಲು, ಸೊ ಅದಕ್ಕೆ ಕೆಲಸ ಮಾಡ್ಕೋತಾ ಇದ್ವಿ. ಈಗ ಅವಳು ಎದ್ಲು ಅಂತ ಕರೆ ಬಂತು, ಸೊ ಅದಕ್ಕೆ ಇವಾಗ ಪಟ ಅಂತ ಹೋಗ್ತಾ ಇದ್ದೀವಿ. ಯಾಕೆಂದರೆ ಆಲ್ರೆಡಿ ಟೈಮ್ ಆಗಿಬಿಡಿದೆ, 3:15 ಆಗಿಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಗೈಸ್ ಮತ್ತೆ ಅವನಿಗೆ ಸ್ಟಾರ್ಟ್ ಮಾಡೋದು ಕಷ್ಟ ಆಗ್ತಿದೆ ಅಂತ, ಅದಕ್ಕೆ ಹೇಳಿದ್ದು 1 ತಿಂಗಳು ಅಲ್ಲಿ ಕೆಲಸ ಮಾಡ್ಬಿಡು, ನಿಂಗೆ ಈಸಿ ಆಗ್ಬಿಡುತ್ತೆ ಎಲ್ಲಾನು ಅಂತ. ನೆಕ್ಸ್ಟ್ ಮಂತ್ ಬ್ಯಾಟ್ರಿ ಹಾಕ್ಸ್ತೀನಿ ಸರ್. ನಾನೆಲ್ಲ ನೆಕ್ಸ್ಟ್ ಮಂತ್ ಸೇರ್ಕೊತೀನಿ, ಕ್ಯಾರೇಜ್ ಕೆಲ್ಸಕ್ಕೆ ಸೇರ್ಕೊತೀನಿ ಅಂತ ಹೇಳ್ತೀಯ ಅಂತ ಬಂತೆ ನಾನು. ನೀಟಾಗಿ ಹೊಡಿಬೇಕು ಕಿಕ್ನ, ಹೆಂಗೆಂಗೋ ಕಿಕ್ ಮಾಡಬಾರ್ದು. ಹಾಂ ಗುಡ್. ಸೊ ಇವಾಗ ಬೇಗ ಹೋಗೋಣ ಬನ್ನಿ ಗೈಸ್. ನಮ್ಮ ಮನೆಯಿಂದ ನಮ್ಮಮ್ಮ ಮನೆ ಜಸ್ಟ್ ಗಾಡೀಲಿ ಹೋದ್ರೆ ಒಂದು ನಿಮಿಷನೂ ಆಗಲ್ಲ, ಅಷ್ಟು ಹತ್ರ. ಈಗ ಅವಳು ನಮ್ಮನ್ನು ನೋಡಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡಿ. ನಾನು ಕಟ್ ಮಾಡಿಲ್ಲ, ಹಂಗೆ ಕ್ಯಾಮ್ರಾ ಆನಲ್ಲೇ ಇಟ್ಟಿದ್ದೀನಿ. ನೋಡಿ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ಮಾ ಅವನ್ನೇ ನೋಡ್ತಾವಳೆ ಗೈಸ್, ಅವ್ರನ್ನೇ ನೋಡ್ತಾವಳೆ ಅವಳು. ಏನಿದು ಎಲ್ಲಿ ಪಾಪ ಇವಾಗ ಎದ್ದವಳೆ ಗೈಸ್. ಅವಳು ತಾಚಿ ಮಾಡಿದ್ದಾಳೆ, ಚಡ್ಡಿ ಹಾಕಿಲ್ಲ ನೋಡಿ ಫ್ರೆಂಡ್, ಚಡ್ಡಿ ಹಾಕಿಲ್ಲ. ನಮ್ಮ ಮನೆ ಚಡ್ಡಿ ಇಲ್ಲ, ಬರೀ ಶರ್ಟ್ ಮಾತ್ರ ಇರೋದು. ಗೈಸ್ ಇವಾಗ ಪೋಲಿಯೋ ನನ್ನ ಏನಾದ್ರು ಪಾಪುಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಹಾಕ್ಸ್ತಾ ಇದ್ದೀವಿ. ಯಾಕೆ ಅಂದರೆ ಇವಳು ಹೆಂಗೆಂಗೋ ಆಡ್ತಾಳಂತೆ, ಅದಕ್ಕೆ ಅವ್ರ ತಮ್ಮ ಹೇಳ್ತವನೇ ಹಾಕ್ಸು ಅಂತ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಪೋಲಿಯೋ ಹಾಕ್ಸೋಕ್ಕೆ. ನೀನು ಹಾಕ್ಸ್ಕೊಂಡ್ಬಿಡು ಪಾಪು.
ಹಾಂ ಟಾಟಾ ಬಿಡು. ಹಾ ನಾನು ಹಾಕ್ಸ್ಕೊಂಬಿಡು ನೀನು. ಅಮಾಸೆ ಹುಣ್ಣಿಮೆ ಟೈಮಲ್ಲಿ ಹೆಂಗೆಂಗೋ ಆಡ್ತಾಳಂತೆ ಇವಳು, ಅವ್ರ ಅಮ್ಮ ಹೇಳ್ತಾ ಇದ್ದಾರೆ. ನೋಡಿ ಗೈಸ್ ಎಲ್ಲ ಅಮಾಯಕಿನ ಹೆಂಗೆ ಆಡ್ಕೋತಾರೆ ಇವ್ರ ಕಡೆ ಏನಕ್ಕೆ ಇಲ್ಲೇ ಆಗ್ತಲ್ವಾ? ನಾವು ಅದೇ ಹೇಳ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದೀವಿ ಮಾತಾಡ್ಕೊಂಡು. ಬನ್ಜಗರಿ ದೇವಸ್ಥಾನ ಹತ್ರ ಬನ್ಜಗರಿ ದೇವಸ್ಥಾನ ಹತ್ರ ಅದೇ ಹೇಳ್ಕೊಂಡು ನೋಡಿ ಗೈಸ್. ನನ್ನ ಮಗಳಿಗೆ ರೈಡ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ರೈಡರ್ ನೋಡಿ. ಇದೇನು ಕಣ್ಬಿಟ್ಟಿದ ತಕ್ಷಣ ಅವ್ರು ಕಾಣ್ತಾ ಇದ್ರು, ಈಗ ಇವ್ರು ಕಾಣ್ತವ್ರಲ್ಲ ಅಂತ ನನ್ನ ಮಗಳಿಗೆ ಶಾಕ್ ಆಗೋಯ್ತು. ಇಲ್ಲಿ ಈ ಕಡೆ ಅಯ್ಯೋ ಹಿಡ್ಕೊಂಡಿದ್ದೀನಿ. ಅಯ್ಯೋ ಬಾಜಿ ಮಾಡ್ತಾ ಮುತ್ತು ಬಂಗಾರ ಮುತ್ತು ಬಂಗಾರ ತೊಳೆದೇ ಇಲ್ಲ ಅನ್ನೋದೈತೆ. ಮಾಮ ನನ್ನ ಮಗಳು ಸೀರಿಯಸ್ಲಿ ಇವಾಗ ತಾನೇ ಕಂಡುಬಿಟ್ಟವಳೆ. ಈ ಥರ ಮೂತಿ ನೋಡೋಕ್ಕೆ ಒಂಥರ ಅವಳನ್ನ ನೋಡಿ, ಎಷ್ಟು ಕ್ಯೂಟ್, ಒಂಥರ ಸಾಧು ಒಂಥರ ಅನಿಸ್ತಾಳೆ. ಏನು ಮಗಳೇ ಇದು ಓಟ್ ಹಾಕ್ತಾ ಮಗಳೇ ನೀನು? ನೋಡಿ ಗೈಸ್, ತೋರಿಸು ಮಗಳೇ, ಅಲ್ಲಿ ನೋಡಿ ಹಿಂಗೆ ತೋರಿಸ್ತಾ ತೋರಿಸು. ಚಿನ್ನಮ್ಮ. ಸೊ ಇವಾಗ ಪೋಲಿಯೋ ಆಯಿತು. ಸೊ ಯಾರ್ಯಾರು ಇನ್ನೂ ಪೋಲಿಯೋ ಹಾಕ್ಸಿಲ್ಲ ದಯವಿಟ್ಟು ಎಲ್ಲ ಪೋಲಿಯೋ ಹಾಕ್ಸಿ. ಆ್ಯಂಡ್ ಇನ್ನೂ ಒಂದು ಸಲ ಬಿಡ್ತಾರೆ ಅನ್ಸುತ್ತಲ್ಲ. ಬ್ಲಾಗ್ ಬರೋ ಅಷ್ಟೊತ್ತಿಗೆ ಪೋಲಿಯೋ ಎಲ್ಲ ಆಗೋಗ್ಬಿಟ್ಟಿರುತ್ತೆ. ಸೊ ಇದು ಮಿಸ್ ಆಯಿತು ಅಂದರೆ ನೆಕ್ಸ್ಟ್ ಸಂಡೇ ಆರ್ ಸಮಥಿಂಗ್ ಡೇ ಹಾಕ್ತಾರೆ ಆ್ಯಕ್ಚುಲಿ. ಸೊ ಅವತ್ತು ಹಾಕಿಸ್ಕೊಡಿ. ಬ್ರೋ ಬಾ ಬ್ರೋ. ಎಲ್ಲಿ ಬ್ರೋ? ಎಲ್ಲಿ ಗಾಡಿ? ಬ್ರೋ ಎಲ್ಲ ಬ್ರೋ ಗಾಡಿ ಇಲ್ಲ ನಮ್ಮದು. ಹುಡುಕ್ತಾಳೆ. ಅವಳು ಪೋಲಿಯೋ ಹಾಕ್ಸಿದ್ದು ಮುಗೀತು, ಈಗ ಮನೆಗೆ ನಮ್ಮ ಜವಾಬ್ದಾರಿ ಮುಗೀತು. ಸೊ ಕಳಿಸ್ತಾ ಇದ್ದೀವಿ ಮನೆಗೆ. ನೀನ್ ಇದೆಯಲ್ಲ ಎರಡನೇ ತಾಯಿ ಅಂತ, ಅದಕ್ಕೆ ಸೋದ್ರ ಮಾವ ಎರಡನೇ ತಾಯಿ ತಾಯಿ ಇದ್ದಂಗೆ, ಅದಕ್ಕೆ ತಾಯಿ ಹತ್ರ ಬಿಟ್ಟೋಯ್ತಾ ಅವ್ರಿಗೆ ಹಾಕ್ಸು ಹುಚ್ಚಿಸ್ದಂಗೆ ಆಡ್ತಾರೆ. ಬೆಳೆ ನೆನ್ನೆ ಫೋನ್ ಮಾಡ್ಬಿಟ್ಟು ಮಕ್ಕಳು ತಾಯಿ ಜೊತೆ ಇರ್ಬೇಕು ಕರ್ಕೊಂಡೋಗಿ. ನನ್ನ ಮಗಳು ತಾಯಿ ಜೊತೆನೆ ಅವಳೆ ಬಿಡು, ನನ್ನ ತಾಯಿ ಜೊತೆ ಅಲ್ಲ ಅವ್ರ ತಾಯಿ ಜೊತೆ ಇರ್ಬೇಕು. ಅದಕ್ಕೆ ಹಂಗ ಆಡ್ತವ್ರೆ. ಎಷ್ಟು ಆಡ್ಬಿಡಿದ್ರು ಹಂಗಾಗಲ್ಲ. ಕಿಕ್ಕೊಡಿಬೇಕು, ಕಿಕ್ಕೊಡಿ. ವೆದರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ ಏನಂತ, ಎಲ್ಲಾದ್ರೂ ರೈಡ್ ಹೋಗೋಣ ಸ್ವಚ್ಛು ಅಂತ. ಈಗ ಹೋಗ್ಬಿಟ್ಟು ಬರ್ಲಿಲ್ವಾ ಪೋಲಿಯೋ ಹಾಕ್ಸ್ಕೊಂಡು ಅಂತ ಹೇಳ್ತಾರೆ ಗೈಸ್. ಯಾರ್ಯಾರೆಲ್ಲ 5 ನಿಮಿಷ ಬಿಟ್ಟು ಬಿಸಿಲು ಬರುತ್ತೆ ನೋಡಿ. ಇವಾಗ ಅಲ್ಲೆಲ್ಲ ಫುಲ್ಲು ಬೆಳಕಿತ್ತು, ಇವಾಗ ಮೋಡ ಬಂದಿದೆ. ಅದಕ್ಕೆ ಹವಾಮಾನ ಇಲಾಖೆಯವರು ವಯಸ್ಸು ಇದೆಲ್ಲ ಕ್ಲಿಯರ್ ಆಗುತ್ತೆ. ರೆಡಿ. ಅದೇ ಹವಾಮಾನ ಇಲಾಖೆ ಇವನೇ. 4 ಮುಕ್ಕಾಲು ಆಯ್ತು, ಶೂಟ್ ಮಾಡ್ತಾ ಇದೀವಿ ಗೈಸಿನ ನಾವು. ಇವಾಗ ಅಣ್ಣನ ಆಕ್ಟಿಂಗ್ ನೋಡಿದ್ರೆ ಕಳೆದು ಹೋಗ್ತೀರ ನೀವು. ಇವಾಗ ಹಂಗ ಆಡ್ತಾರೆ ನೋಡಿ ಇವಾಗ, ಅಲ್ಲ ಸಚ್ಚ? ನಾನು ಮನೆಯಿಂದನೇ ತಗೊಳ್ಳ ಬೇಡ, ಆಚೆ ಸರಿ ಆಯ್ತು ಬಾ. ವಿಲ 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 ಅಂತ ಒದ್ದಾಡ್ಬೇಕು ಇವಾಗ ನಾನು. ಕಮನ್ ಗೈಸ್ ಕಮನ್. ಮನೆ ಮುಂದೆ ಗುಡಿಸ್ಬೇಕಿತ್ತು ಅದನ್ನ. ಹ್ಞೂ ಬಾ ಗುಡಿಸ್ಬಿಟ್ರೆ ರಗಲೆ ಆಗ್ತಿದೆ ಅಂದಿದ್ಗೆ ಮಗ ನೋಡ್ತವನೆ. ಯಾಕೆ ನಿನಗೆ ಹೆಂಗೆ ಕೇಳಿಸ್ತು ಸಚ್ಚು? ಯಾಕೆ ಬಂದ್ಬಿಡು ಗುಡಿಸ್ಬಿಟ್ಟು ರಂಗೋಲಿನೂ ಹಾಕ್ಬಿಡ್ತೀನಿ ಅಂತ ಅನ್ನಂಗೆ ಕೇಳಿಸ್ತಾ? ಇಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ತೀನಿ ಅಂದಲ್ಲ, ಏನು ಇದಕ್ಕಿಂತ ಹೆಂಗ್ಸಾಗ್ಬಿಟ್ಲು ಅಂತ. ನೀನು? ನಾನೇ ಹಾಕ್ತೀನಿ ಬಿಡೋದು, ನಾನೇ ಹೆಂಗ್ಸಾಗ್ಬಿಡ್ತೀನಿ. ಅಯ್ಯೋ ಹಾಕು. ಅದರಲ್ಲೇನು ಇದೆ ಗೈಸ್ ಶೂಟ್ ಲೊಕೇಶನ್. ಬೈಕ್ ಬೇರೆ ಜೊತೆಗೆ ಯಾರ್ದೋ ಅಲ್ಲ ಗೊತ್ತಿರೋ. ನೋಡಿ ಗೈಸ್, ಆ ಫೋನಲ್ಲಿ ಇಷ್ಟೊತ್ತು ನಾನು ಮಾತಾಡಿದ್ದು, ಈಗ ಆ ಫೋನಲ್ಲಿ ಅವನು ಮಾತಾಡ್ತಾನೆ.
ಹಾಯ್ರ ಹಾಯ್ರ ಹಾರಪ್ಪ. ಒಬ್ಬೊಬ್ಬೊಬ್ಬ ಸಜ್ಜಿ ಇನ್ನೊಂದ್ಸತಿ ಏನೋ ಒಂದ್ ಸೆಕೆಂಡ್ ಇಳೆಯರಾಜ ವಾಯ್ಸ್ ಕೇಳಂಗಾಯ್ತು ಸಚ್ಚು. ನಿಜ ಹೇಳ. ಹಾಯ್ರ ಹಾಯ್ರ ಹಾರಪ್ಪ. ಹಾ ಆಮೇಲೆ ಈ ಎಮ್ಮೆ ಕಿರಿಸ್ತಾನೆ ಹಳ್ಳಿಲಿ ಎಮ್ಮೆ ಗಿಮ್ಮೆ ಕಳೆದ್ರೆ ಕಿರಿಸ್ತಾರೆ ಗೊತ್ತಾ? ಎಲ್ಲೋಯ್ತೋ ಅಂತ ಹಂಗ್ ಕಿರಿಸ್ತಾ ಇದೆ ಗೈಸ್. ಹೆಂಗ್ ಕಾಣಿಸ್ತಾ ಗೊತ್ತಾ ನನಗೆ ಟಿವಿನಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ. ಅದ್ಯಾವ್ದು ಈಗೂ ಉಂಟೆಲ್ಲ ಯಾವ್ದದು, ಇವನೊಬ್ಬ ಇದ್ದ ಕಳ್ಳ ಕದೀಮ ಕತ್ಲೆಲ್ಲ ಹಂಗೆ ಕಾಣಿಸ್ತಿದೆ, ಹಂಗೆ ಕಾಣಿಸ್ತಿದ್ಯಾ ಸಚ್ಚು? ಓಕೆ. ಹಾ ಏನು ನಾನು ನೆನ್ನೆ ಹೇಳ್ದೆ ಅಳಸ್ಲೇನ್ ಕುಯ್ಯಿ ಅಂತ, ಇವತ್ತು ಕುಯ್ತವನೆ ಗೈಸ್. ನೀನ್ ಹೇಳ್ದ ಕುಯ್ಯಕ್ಕಾಗಲ್ಲ, ನನಗನ್ಸ್ದಾಗ ನಾನು ಕುಯ್ಬೇಕು. ಯಾಕೆ ಕೊಳ್ತೋದ್ಮೇಲೆ ಕುಯ್ಯುವೆ? ನಿನ್ಗೆ ಅವಾಗ್ಲೇ ತಾನೇ ಅನ್ಸೋದು ಶಟ್ ಕುಯ್ಕೊಂಡ್ ತಿಂದಿದ್ರ ಆಗಿರೋದು ಅಂತ ಹೇಳೀಗ. ಗೈಸ್ ನನ್ಗೆ ಅಳಸ್ಲೆಣ್ಣು ಅಂದ್ರೆ ತುಂಬಾ ಇಷ್ಟ ಗೈಸ್, ನನ್ನ ಫೇವ್ರೆಟ್. ಎಷ್ಟು ತಿಂತೀಯಾ? ಆಯ್ತು, ನಿನ್ ಫೇವ್ರೇಟ್ ಸರಿ. ಎಷ್ಟು ತಿಂತೀಯಾ? ನನಗೆ ತೃಪ್ತಿ ಆಗೋಷ್ಟು ತಿಂತೀನಿ. ಎಷ್ಟು? ನನಗೆ 1 ತಿಂದ್ರು ತೃಪ್ತಿ ಆಗ್ಬೋದು, 2 ತಿಂದ್ರು ತೃಪ್ತಿ ಆಗ್ಬೋದು, 10 ತಿಂದ್ರು ತೃಪ್ತಿ ಆಗ್ಬೋದು. ಅದು ಹೇಳಕ್ ಆಗಲ್ಲ ಸಚಿನ್. 10 ಕೊಡ್ತೀನಿ, ತಿಂದ್ಬಿಟ್ಟು ತೃಪ್ತಿ ಆಗ್ಬೋದು. ಗಾಯ್ಸ್ ಇವಾಗ ನಾನು ಆಕ್ಚುಲಿ ಇದನ್ನ ಮಾಡೋಕೆ ಅಂತ ಹೋದೆ, ಹೆಸರು ಕಾಳು ತಿನ್ನಕ್ಕೆ ಅಂತ. ಅವಾಗ ಸಡನ್ ಆಗಿ ನೋಡಿದೆ ಇದನ್ನ, ಕುಯ್ದು ಬಿಡೋಣ ಅಂತ. ಇವಾಗ ಆಕ್ಚುಲಿ ದೊಡ್ಡವ್ರು ಏನ್ ಹೇಳ್ತಾರೆ ಅಂದ್ರೆ, ಹಸ್ದಾಗ ಅಳಸ್ನೆಣ್ಣು ತಿನ್ನು, ಹೊಟ್ಟೆ ತುಂಬಿದಾಗ ಮಾವಿನ ಹಣ್ಣು ತಿನ್ನು ಅಂತ ಹೇಳ್ತಾರೆ. ಓಹೋ, ನೀ ದೊಡ್ಡವನು. ಇವಾಗ ನಾವ್ ಇದನ್ನ ಕೇಳ್ಬೇಕು. ನಾವ್ ಯಾವ ದೊಡ್ಡವ್ರು ಹೇಳಿದಾರ ಕೇಳಿಲ್ಲ ಗೈಸ್, ಈ ದೊಡ್ಡವ್ರು ಹೇಳ್ತಾರೆ ನಾನು ಕೇಳಿಸ್ಕೊತಾ ಇದೀನಿ ಅಷ್ಟೇ. ನೀ ದೊಡ್ಡವನಲ್ಲ ತಾನೆ, ನಾನ್ ತಾನೇ ದೊಡ್ಡವನು. ನಿಂತ್ಬಿಡು, ತಿಕ್ಲ ಮಾತಾಡೋಣ. ಯಾಕೆ? ನಾನು ಇಲ್ಲಿ ದೊಡ್ಡವ್ರು ಹೇಳಿದ್ ಮಾತು ಹೇಳ್ತಾ ಇರೋದು. ತಗೋ ಟೇಸ್ಟ್ ನೋಡು, ಸ್ವೀಟ್ ಕಮ್ಮಿ ಇದ್ರೆ ಅದ್ರಲ್ಲಿ ಅದೇನೋ ಹಾಲೈತೆ, ಕಾಫಿ ಮಾಡ್ಕೊಂಡು ಕುಡಿಯೋ. ನೀನ್ ಹತ್ರ ಸ್ವೀಟ್ ಎಲ್ಲ ಕರೆಕ್ಟ್ ಆಗೈತಾ? ಇಲ್ಲ ಅಂದ್ರೆ ಹೇಳಿ ಸ್ವೀಟ್ ಹಾಕೋಣ. ಇಲ್ಲ ಅಂದ್ರೇನು ಏನ್ ಮಾಡ್ತೀಯ? ಸಕ್ಕರೆ ಹಾಕ್ತೀಯಾ? ಚೆನ್ನಾಗೈತೆ. ಓಕೆ. ನೋಡಿ ಗಾಯ್ಸ್, ಎಷ್ಟು ನೀಟಾಗಿ ಹಳಸ್ಲೆಣ್ಣು ಕಟ್ ಮಾಡ್ತೀನಿ. ನನಗೆ ಹಳಸ್ಲೆಣ್ಣು ಇಷ್ಟ ಅಂತ ಗೊತ್ತಾಗಿದ್ದಷ್ಟೇ. ಪಾಪ ನಮ್ಮ ಮಾವ ಆಕ್ಚುಲಿ 3ನೇದೋ ಏನೋ ತಂದಿರೋದು. ಏನ್ ನಿಮ್ಮ ಮಾವ ಮರ ಹಾಕಿ ಮರದಲ್ಲಿ ಹೋಗಿ ಅದು ತಂದಿಲ್ವಲ್ಲ? ಗೊತ್ತಾಯ್ತಾ? ಹೇಳು. ನಾನೇನು ತರ್ಬೇಕು ಮತ್ತೆ? ಫಸ್ಟ್ ಆಫ್ ಆಲ್ ನೀನ್ ಕಟ್ಕೊಂಡಿರೋದು. ಪಾಪ ಲಾಸ್ಟ್ ಒಂದ್ಸತಿ ನಮ್ಮ ಮಾವ ಹಿಂಗೆ ತಂದಾಗ ಹಳಸ್ಲೆಣ್ಣ ನಮ್ಮಪ್ಪ ಇದ್ರು ಗೈಸ್, ಅವರು ಕಟ್ ಮಾಡಿ ಕುಯ್ದು ಕೊಟ್ಟಿದ್ರು. ಈ ಹಳಸ್ಲೆಣ್ಣು ತಿನ್ನೋವಾಗ ಆಯ್ತಾ. ಆಮೇಲೆ ಕಬ್ಬುನೂ ಅಷ್ಟೇ. ಆ್ಯಕ್ಚುಲಿ ಫುಲ್ ಎಲ್ಲ ನಾವಪ್ಪ ಬಿಡಿಸ್ಬಿಟ್ಟು ಇಷ್ಟಿಷ್ಟುದ್ದ ಮಾಡಿ ಕೊಡೋದು ನನಗೆ ತಿನ್ನಕ್ಕೆ. ಅದಕ್ಕೆ ಯಾಕೆ ಹೇಳ್ತೀಯ? ಬಿಡು ಹೋಗ್ಲಿ, ನಾನು ಬಿಡಿಸ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡ. ನಾ ಇಲ್ವಾ? ತಗೋ. ಲೇ ಬಿಡಿಸ್ಕೊಡ್ತೀನಿ ಬಿಡೆ, ಹೋಗ್ಲಿ. ಸುಮ್ಮನೆ ಇರು, ಆಯ್ತು ಸುಮ್ಮನೆ ಇರು. ಯಾಕೆ ಹೇಳ್ತೀಯ? ನೆನಪಾಗುತ್ತೆ, ನೆನ್ಪು ಮಾಡ್ಕೋಬೇಕು, ಸುಮ್ಮನೆ ಆಗಬೇಕು. ನನ್ನ ಮಗಳು ಬಂದು. ಯಾರು ಬಂದಿದ್ದಾರೆ ಗೊತ್ತಾ ಇವಾಗ? ಗೆಸ್ಟು ನನ್ ಬಂಗಾರಿ ಬಂದಿದ್ದಾಳೆ. ಮುದ್ದು ಬಂಗೋಲ ಇದು. ಇರು ಬಂಗಾರ ಕೊಡ್ತೀನಿ, ಅವಾಗಲೇ ಯಾರು
ಏನ್ ಮಾಡ್ತಿದ್ದೆ ನೀನು? ಡ್ಯಾನ್ಸ್ ಮಾಡ್ತಿದ್ದ. ತಿನ್ನೋದ್ ಕೊಟ್ರೆ ಸಾಕು ಗೈಸ್, ಇನ್ನೇನು ಬೇಡ ಅವ್ನಿಗೆ. ಬಾಗ್ಲು ಹಾಕಿವೆ ಸೊಳ್ಳೆ ಬರುತ್ತೆ. ಚೆನ್ನಾಯ್ತು ಮುದ್ದು. ಅವಳಿಗೆ ಆಪ್ಷನ್ ಇಟ್ಬಿಟ್ರೆ ಎಲ್ಲಾನು ಎತ್ಕೊಂಡು ಅಲ್ಲಿ ನೋಡಿ ಗೈಸ್ ಅವಳು ತಿನ್ನೋದು. ಈಗ ಮೇಲ್ಗಡೆನೂ ಅಲ್ಲಿ ಬಂದ್ಬಿಟ್ಟೈತೆ ಅವಳಿಗೆ. ಅಲ್ಲೆಲ್ಲಿ ಬಂಗಾರಿ, ಅಲ್ಲೆಲ್ಲಿ ನಿಂದು ಎಲ್ಲಾಯ್ತು ಅಲ್ಲೋ. ಗೈಸ್ ನನ್ನ ಮಗಳು ಆಲ್ರೆಡಿ ಒಂದು ಪೂರ್ತಿ ಅವಾಗಲೇ ಕೊಟ್ಟಿದ್ದು ತಿಂದೇ ಬಿಟ್ಲು ಗೈಸ್. ಪೂರ್ತಿ ಈಗ ಇನ್ನೊಂದು ಇಸ್ಕೊಂಡು ನೋಡಿ. ನೋಡು ಇಲ್ಲಿ. ಮನೆಯೆಲ್ಲ ಮಾಡ್ಬೇಡ ಬಂಗಾರಿ. ಆಹಾ ಆಹಾ ಕೊಡು ಕೊಡು. ನುಂಗ ಕಾಳು ಬಿಡೆ. ಓ ಅಂದ್ರು ತಿನ್ನೋದು. ಬೀಜ ತೆಗೆದುಬಿಟ್ಲು. ಬೀಜನೇ ತೆಗೆದುಬಿಟ್ರೆ ಅವಳು ಅವಾಗ್ಲಿದ್ದ ನೋಡಿ. ತಿನ್ಸಮ್ಮ. ವಾವ್ ನಿಂದ ನೋಡಿ ಗೈಸ್ ಎಷ್ಟು ಒಳ್ಳೆ ಬುದ್ಧಿ ಕಲ್ತೋಳೆ. ಪಪ್ಪಂಗ್ ತಿನ್ಸವ. ತಿನ್ಸು ಪಪ್ಪಂಗೆ, ಪಪ್ಪಂಗ್ ತಿನ್ಸು. ವಾವ್ ಥ್ಯಾಂಕ್ ಯು ಥ್ಯಾಂಕ್ ಯು. ಅಯ್ಯೋ ಅವಳಿಗೆ ಹಿಂಗ ನೋಡೋದು ಗೈಸ್. ಹೆಂಗಮ್ಮ ನೋಡೋದು ನೀನು? ಅವಳಿಗೆ ಪ್ರೀತಿ ಜಾಸ್ತಿ ಆದಾಗ ನೋಡೋದು. ಪೂಸಿ ಮಾಡೋವಾಗ ಗೈಸ್ ಅವಳಿಗೆ ಏನಾದ್ರು ತುಂಬಾ ಇಷ್ಟ ಇದೆ. ಮನೇಲಿ ಇರ್ತಾಳಲ್ಲ, ಆಚೆ ಏನಾದ್ರು ಗಾಡಿಲಿ ಕರ್ಕೊಂಡು ಹೋದ್ರೆ ಹಿಂಗ್ ಬಗ್ ನೋಡೋದು ಅಂತ ಅಲ್ಲಡಿ. ಈಗ ತಿನ್ನ ಕೊಟ್ಬಿಟ್ನಲ್ಲ ಖುಷಿ ಆಗ್ಬಿಟ್ಟದು. ಅಲ್ಲಿ ಬಂದು ನೋಡ್ತೀನಿ. ಇಲ್ಲೆಲ್ಲ ಅಳ್ಸ್ಕೊಂಡು ಮಾಡ್ತಾ ಇದ್ದೇನೆ ನೀನು ನಂಗೆ. ಅಪ್ಪ ಐ ಲವ್ ಯು ಐ ಲವ್ ಯು ಹೇಳುವುದು. ಐ ಲವ್ ಯು. ಜಾಸ್ತಿ ಇಟ್ಕೊಂಡು ನೋಡಿ ಸುಚ್ಚು. ಏನ್ ಬಾಯಲ್ಲ ಹಾ ಕೊಡು. ಹಾಯ್, ನೀ ಹಾಯ್ ಹೇಳು ಬಂಗಾರಿ. ಹಾಯ್ ಮುದ್ದು. ಅಲ್ಲಿ ನೋಡಿ ಗೈಸ್ ತಿಟ್ಟೆ ಸುಬ್ಬಿ ಮತ್ತೆ ಚಿನ್ನಮ್ಮ ಈಗೇನ ಕೈ ತೊಳ್ದಿದ್ದೀನಿ. ಬಾ ಬೇಡ ಬಾ ನಂಗ. ಥ್ಯಾಂಕ್ ಯು. ಬಾಯ್ಲಿ ಮುದ್ದು. ನಾನು ಬೆಳಗ್ಗೆಯಿಂದ ಹೇಳಿಲ್ವಾ ಜಿಮ್ ಚಪ ಸ್ಟಾರ್ಟ್ ಆದರೆ ಹೋಗೋದೇ 8 ಗಂಟೆಗೆ ಅಂತ. ಸೊ ಫೈನಲಿ ಇವಾಗ 8 ಗಂಟೆನಲ್ಲಿ 8:15 ಈಗ ಹೋಯ್ತು ಅವನೇ ಜಿಮ್ಮಿಗೆ. ನಾನು ನಮ್ಮಮ್ಮ ಮನೆಗೆ ಹೋಯ್ತಾ ಇದ್ದೀನಿ ಗೈಸ್. ಬಾಯ್ ಬಾಯ್. ಆಯ್ತು ಹೋಗು. ಗೈಸ್ ಸರಿಗಮ್ಮಪ್ಪ ಅದು ಅಲ್ಲಿ ಹಾಡು ಕೇಳಿಸ್ತಾ ಇದ್ರೆ ಇವಳು ಹಾಡಿರ್ತಾವಳೆ ಗೈಸ್. ಹೆಂಗಮ್ಮ ಹೆಂಗಮ್ಮ ಜೂನಿಯರ್ಗೆ ಹೋಯ್ತೀಯ ಬಗಾರಿ ನೀನು? ಸರಿಗಮ್ಮಪ್ಪ ಜೂನಿಯರ್ ಹೋಯ್ತೀಯಾ? ಹಾಡೇಳಮ್ಮ ಹಾಡೇಳಮ್ಮ ಹಾಡೇಳು ಬಂದು ನೀನು ಹಂಗೆ ಗೈಸ್ ಆಡೋದು. ನಮ್ಮಮ್ಮ ಮುದ್ದೆ ಕಟ್ತಾ ಇದ್ರೆ ಇಟ್ಕೊಂಡು ನೋಡಿ ಗೈಸ್. ಹುಟ್ಟಲ್ಲ ಆದ್ಮೇಲೆ ಅದನ್ನೇ ನೋಡ್ತಾ ಇರ್ತಾಳೆ. ಏನ್ ಮಾಡ್ತಿದ್ಯಾ ಅಲ್ಲಿ ಚಿನ್ನಮ್ಮ? ಏನು ಓನು ಚುಟ್ಟ ಚುಟ್ಟ ಅದು ಮುಟ್ಬಾರ್ದು. ಏನ್ ಮಾಡ್ತಿದ್ಯಾ? ಮುದ್ದೆ ಕಟ್ತಾ ಇರೋದನ್ನ ನೋಡ್ತಾ ಇದ್ಯಾ? ಕಳ್ಳು ಕಲ್ಲು ಕಲ್ಲು ಬಂಗಾರಿ ಕಲ್ಲು ಬಂಗಾರಿ ಬಂತು ಗೈಸ್.